ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಬಾಂಗ್ಲಾಗೆ ಮರಳುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಡಿಸೆಂಬರ್ನಲ್ಲಿ ವಾಪಸ್ ಆಗುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಬಾಂಗ್ಲಾದೇಶಕ್ಕೆ ವಾಪಸ್ ಹಾಕ್ತಾರ ಆಗಿದ್ರೆ ನನ್ನನ್ನ ಬಂಧಿಸಬಹುದು, ಕೊಲ್ಲಬಹುದು, ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಶೇಖ್ ಹಸೀನ್ ನ್ಯಾಯಾಲಯದ ಮುಂದೆ ಶರಣಾಗತಿ ಆಗ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಶೇಖ್ ಹಸೀನಾ ಬಾಂಗ್ಲಾಗೆ ಮರಳುವುದಾಗಿ ಘೋಷಣೆ ಮಾಡಿದ್ದಾರೆ. ಡಿಸೆಂಬರ್ನಲ್ಲಿ ಬಾಂಗ್ಲಾ ಮಾಜಿ ಪ್ರಧಾನಿ ವಾಪಸ್ ಆಗ್ತಾರ ಹಾಗಿದ್ರೆ ನನ್ನನ್ನ ಬಂಧಿಸಬಹುದು ಅಥವಾ ಕೊಲ್ಲಬಹುದು, ನ್ಯಾಯಾಲಯದ ಮುಂದೆ ನಾನು ಶರಣಾಗತಿಯಾಗ್ತೀನಿ ಅಂತ ಶೇಖ್ ಹಸೀನಾ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ಶೇಖ್ ಹಸೀನಾ ಬಾಂಗ್ಲಾಗೆ ಮರಳುವುದಾಗಿ ಘೋಷಣೆಯನ್ನ ಇದೀಗ ಮಾಡಿರುವಂಥದ್ದು. ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಡಿಸೆಂಬರ್ ವೇಳೆಗೆ ಬಾಂಗ್ಲಾಗೆ ಮರಳೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಮರಳಿದ ಕೂಡಲೇ ನ್ಯಾಯಾಲಯದ ಮುಂದೆ ನಾನು ಶರಣಾಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಶರಣಾದ್ಮೇಲೆ ನನ್ನನ್ನ ಬಂಧಿಸಬಹುದು ಅಥವಾ ಕೊಲ್ಲಬಹುದು, ಆದ್ರೂ ನಾನು ಹಿಂದಿರುಗ್ತೀನಿ ಅಂತ ಹಸೀನಾ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಭಾರತದಲ್ಲಿ ಆಶ್ರಯ ಪಡೆದ ಬಳಿಕ ಇದೇ ಮೊದಲ ಬಾರಿಗೆ ಬಾಂಗ್ಲಾಗೆ ವಾಪಸ್ ಹೋಗ್ತೀನಿ ಅಂತ ಶೇಖ್ ಹಸೀನಾ ಹೇಳಿಕೆ ಕೊಟ್ಟಿದ್ದಾರೆ. ಮಾನವೀಯತೆಯ ವಿರುದ್ಧದ ಅಪರಾಧ ಪ್ರಕರಣದಲ್ಲಿ ಬಾಂಗ್ಲಾದೇಶದ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ ಶೇಖ್ ಹಸೀನಾಗೆ ಮರಣದಂಡನೆ ವಿಧಿಸಿರುವ ಬೆನ್ನಲ್ಲೇ ಈ ಘೋಷಣೆ ಸದ್ಯ ಮಹತ್ವವನ್ನ ಪಡೆದುಕೊಂಡಿರುವಂಥದ್ದು. ತಮ್ಮ ಪಕ್ಷದ ನಾಯಕರು ಮತ್ತೆ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅಂತ ಆರೋಪಿಸಿರುವ ಹಸೀನಾ, ಸಾವು ಬಂದರೂ ಕೂಡ ಅದು ನನ್ನ ಸ್ವಂತ ನೆಲದಲ್ಲೇ ಬರಬೇಕು ಅಂತ ಭಾವನಾತ್ಮಕವಾಗಿ ಹೇಳಿದ್ದಾರೆ. ಈ ಬೆಳವಣಿಗೆ ಬಾಂಗ್ಲಾದೇಶದ ರಾಜಕೀಯದಲ್ಲಿ ಹೊಸ ತಿರುವು ತರಲಿದೆಯಾ ಎಂಬ ಪ್ರಶ್ನೆ ಈಗ ಮೂಡಿದೆ.